ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಜರ್ದೋಜಿಯಲ್ಲಿ ಆರಿ ನೀಡಿಲಲ್ಲಿ ಹೇಗೆ ಸ್ಟಿಚ್ ಮಾಡ್ತೀವಿ ಜರ್ದೋಜಿ ಅನ್ನೋದು ಫುಲ್ ವಿಡಿಯೋ ಅಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಜರ್ದೋಜಿ ತಗೊಂಡು ಈ ತರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಜರ್ದೋಜಿನೇ ಈ ತರ ಮಾಡಿದ್ರೆ ನಮಗೆ ನೀಡಿಲ್ಗೆ ಸ್ಟಿಚ್ ಮಾಡಕ್ಕೆ ಈಸಿ ಆಗಿರುತ್ತೆ. ಜರ್ದೋಜಿ ಸ್ಟಿಚ್ ಮಾಡಕ್ಕೆ ನೀವು ನೀಡಿಲು ಜರ್ದೋಜಿ ಸ್ಟಿಚ್ ಮಾಡೋ ನೀಡಿಲ್ನೇ ತಗೋಬೇಕು. ಇದು ವುಡ್ ಅಲ್ಲಿನೂ ಬರುತ್ತೆ, ಐರನ್ ಅಲ್ಲಿನೂ ಬರುತ್ತೆ. ಇಲ್ಲಿ ನೋಡಿ, ಈ ತರ ಈವನ್ ಆಗಿ ಇಟ್ಕೊಂಡು ಈ ಹೋಲ್ಸ್ ಅನ್ನೋದು ಕ್ಲಿಯರ್ ಆಗಿ ಕಾಣಬೇಕು. ಒಂದು ಶಾರ್ಪ್ ಆಗಿರೋ ಸೀಜರ್ ಆರ್ ಟ್ರಿಮ್ಮರ್ ತಗೊಂಡು ಜರ್ದೋಜಿನ ಕಟ್ ಮಾಡಕ್ಕೆ ನೀವು ಅದನ್ನೇ ಸೈಡ್ ಅಲ್ಲಿ ಇಟ್ಬಿಡಿ. ಜರ್ದೋಜಿ ಯೂಸ್ ಮಾಡಕ್ಕೆ ಒಂದು ಟ್ರಿಮ್ಮರ್ನೇ ಶಾರ್ಪ್ ಆಗಿರೋದೇ ಯೂಸ್ ಮಾಡಬೇಕು. ಕಟ್ ಮಾಡ್ಕೋಬೇಕು. ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನಾವು ಬೀಡ್ಸ್ ಹೇಗೆ ಸ್ಟಿಚ್ ಮಾಡ್ತೀವಿ ಅದೇ ತರ ಜರ್ದೋಜಿನೇ ಸ್ಟಾರ್ಟಿಂಗ್ ನೀವು ಕಲ್ತ್ಕೊಳ್ಳೋವಾಗ ಈ ತರ ಸ್ಟಿಚ್ ಮಾಡ್ಕೋಬೇಕು. ಈ ತರ ನಿಮ್ಗೆ ಜರ್ದೋಜಿ ಕಟ್ ಮಾಡೋವಾಗ ಎಕ್ಸ್ಟ್ರಾ ಪೀಸ್ ತರ ಇದ್ರೆ ಅದನ್ನೇ ಕಟ್ ಮಾಡಬೇಕು. ಇಲ್ಲಾಂದ್ರೆ ಅದು ಕ್ಲಾತ್ಗೆ ಆರ್ ಥ್ರೆಡ್ಗೆ ಸಿಕ್ಕಾಕೊಂಡು ಜರ್ದೋಜಿ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಜರ್ದೋಜಿ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಜರ್ದೋಜಿ ಕಲರ್ ಹೋಗಲ್ಲ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಜರ್ದೋಜಿ ಇರೋದು 3 ಟೈಪ್ಸ್ ಇದೆ. ಒಂದು ನರ್ಚಿ, ಕೋರಾ, ಜರ್ದೋಜಿ. ನಾವು ಜಾಸ್ತಿ ಯೂಸ್ ಮಾಡೋದು ಜರ್ದೋಜಿನ ಯೂಸ್ ಮಾಡ್ತೀವಿ. ಅದು ನಾನು ತೆಲುಗಲ್ಲಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನಿಮಗೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅದು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಹೋಗಿ ನೀವು ನೋಡಿ 3 ಟೈಪ್ಸ್ ಜರ್ದೋಜಿ ಹೇಗಿರುತ್ತೆ ಅಂತ ಕ್ಲಿಯರ್ ಆಗಿ ಅದರಲ್ಲಿ ಹೇಳಿದ್ದೀನಿ. ಈಗ ನಾವು ಜರ್ದೋಜಿಯನ್ನೇ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಇವಾಗ ನೋಡೋಣ. ಇಲ್ಲಿ ನೋಡಿದಿರಾ ಪರ್ಪಲ್ ಕಲರು ಇದೆ. ಅದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ಅಲ್ಲಿನೇ ನಿಮಗೆ ನಾನು ಆಲ್ಮೋಸ್ಟ್ ಆರಿ ನೀಡಿಲ್ ಜರ್ದೋಜಿ ನೀಡಿಲ್ನೇ ಯೂಸ್ ಮಾಡಿ ಹೇಗೆ ಸ್ಟಿಚಸ್ ಯೂಸ್ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸ್ಟಾರ್ಟಿಂಗ್ ನಿಂದ ಎಂಡ್ ವರ್ಲ್ಯೂಮ್ ನೋಡಿ. ಜರ್ದೋಜಿ ಸ್ಟಿಚ್ ಮಾಡಕ್ಕೆ ಸ್ಪ್ರಿಂಗ್ ಮಿಷನ್ ಥ್ರೆಡ್ ತಗೋಬೇಕು. ಸಿಲ್ಕ್ ಥ್ರೆಡ್ ತಗೋಬಾರ್ದು. ಅದಕ್ಕೆ ಈ ತರ ನಾಟ್ ಹಾಕೊಂಡು ಈ ತರ ನಾವು ಫಿಂಗರ್ಸ್ಗೆ ಸುತ್ಕೋಬೇಕು. ಕೆಳಗಡೆನಿಂದ ಮೇಲ್ಗಡೆಗೆ ಥ್ರೆಡ್ನೇ ತಗೋಬಂದು ನೀಡಿಲ್ಗೆ ನಾನು ಆಲ್ರೆಡಿ ಜರ್ದೋಜಿನೇ ಇನ್ಸರ್ಟ್ ಮಾಡಿದ್ದೀನಿ. ಆ ನೀಡಿಲಿಂದ ಥ್ರೆಡ್ಗೆ ನಾವು ಈ ತರ ಇನ್ಸರ್ಟ್ ಮಾಡಬೇಕು ಜರ್ದೋಜಿನಿ. ನೋಡಿದಿರಾ ಈ ತರ ನೋಡಿ. ನಾನು ಮತ್ತೆ ಒಂದ್ಸತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಡಿಲಲ್ಲಿ ಜರ್ದೋಜಿನೇ ನಾನು ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀನಿ. ಥ್ರೆಡ್ ನಾವು ಬೀಡ್ಸ್ನ ಹೇಗೆ ನಾವು ನೀಡಿಲ್ಗೆ ಇನ್ಸರ್ಟ್ ಮಾಡ್ಕೊಂತೀವೋ ಅದೇ ತರ ಜರ್ದೋಜಿನಿ ಇನ್ಸರ್ಟ್ ಮಾಡಿಕೊಂಡು ಈ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಅದೇ ತರ ನೀವು ಥ್ರೆಡ್ಗೆ ಇನ್ಸರ್ಟ್ ಮಾಡಬೇಕು. ನೀಡಿಲಿಂದ ಜರ್ದೋಜಿನಿ ಒಂದು ಲಾಕ್ ಹಾಕೊಂಡು ಮತ್ತೆ ಬ್ಯಾಕ್ ಸೈಡ್ ಒಂದು ಚೈನು ಮತ್ತೆ ಒಂದು ಲಾಕ್ ಚೈನ್ ಹಾಕೊಂಡು ಇವಾಗ ಜರ್ದೋಜಿನಿ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಲಾಕ್ ಚೈನ್, ಬ್ಯಾಕ್ಗೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಲಾಕ್ ಚೈನ್ ಹಾಕಿ ಇವಾಗ ನೀಡಿಲಿಂದ ಜರ್ದೋಜಿನೇ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಲಾಕ್ ಚೈನ್ ಹಾಕಿ ಮತ್ತೆ ಬ್ಯಾಕ್ಗೆ ಒಂದು ಚೈನ್ ಹಾಕಿ ಅಗೈನ್ ಒಂದು ಲಾಕ್ ಚೈನ್. ನಾವು ಸ್ಟೆಮ್ ಸ್ಟಿಚ್ ಥ್ರೆಡ್ ಅಲ್ಲಿ ಹಾಕಿದೀವಿಲ್ಲ ಸೇಮ್ ಅದೇ ತರ ಬೀಡ್ಸ್ನು ಇದೇ ತರ ನಾವು ಸ್ಟಿಚ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು ಜರ್ದೋಜಿಗೆ ಇದನ್ನೇ ಸ್ಟೆಮ್ ಸ್ಟಿಚ್ ಅಂತೀವಿ. ಜರ್ದೋಜಿ ಸ್ಟೆಮ್ ಸ್ಟಿಚ್ ಇದೇ ತರ ಬರುತ್ತೆ. ಇದೇ ಜರ್ದೋಜಿ ಸ್ಟೆಮ್ ಸ್ಟಿಚ್ ಅನ್ನೋದು. ಇಲ್ಲಿ ನೋಡಿದೀರಾ, ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಏದಾದ್ರೂ ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಮತ್ತೆ ಒಂದು ಲಾಕ್ ಚೈನ್ ಹಾಕೊಂಡು ಬ್ಯಾಕ್ಗೆ ಒಂದು ಚೈನ್ ಹಾಕೊಂಡು ಲಾಕ್ ಚೈನ್ ಹಾಕೊಂಡು ಜರ್ದೋಜಿನಿ ಇನ್ಸರ್ಟ್ ಮಾಡಿ ಥ್ರೆಡ್ಗೆ ಇಲ್ಲಿ ಲಾಕ್ ಹಾಕೋಬೇಕು. ಈ ತರ ಮಾಡ್ತೀವಿ. ಇದು ಜರ್ದೋಜಿ ಸ್ಟೆಮ್ ಸ್ಟಿಚ್ ಅಂತೀವಿ. ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಅಲ್ಲಿ ಜರ್ದೋಜಿ ಫುಲ್ ಡೀಟೇಲ್ಸ್ ನೀವು ತಿಳ್ಕೋಬಹುದು. ಯಾವ ಸ್ಟಿಚಸ್ ಯಾವ ಡಿಸೈನ್ ಹೇಗೆ ಹಾಕ್ತೀವಿ ಅನ್ನೋದು ಈ ಒಂದು ವಿಡಿಯೋ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಇವಾಗ ನೋಡಿ, ಬೀಡ್ಸ್ನೇ ಇನ್ಕ್ಲೂಡ್ ಮಾಡಿ ಜರ್ದೋಜಿನ ಹೇಗೆ ನಾವು ಸ್ಟಿಚ್ ಮಾಡೋದು ಅನ್ನೋದು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಜರ್ದೋಜಿ ಬೀಡ್ಸ್ ಸ್ಟಿಚ್ ಅಂತೀವಿ. ಇದನ್ನೇ ಲೀಫ್ ತರ ಫಿಲ್ ಮಾಡ್ಕೋಬಹುದು, ಫ್ಲವರ್ ತರ ಮಾಡ್ಕೋಬಹುದು, ಇದನ್ನೇ ಒಂದು ಸರ್ಕಲ್ ತರ ಮಾಡ್ಕೋಬಹುದು. ನಿಮ್ ಕ್ರಿಯೇಟಿವಿಟಿ ಅದು ನಿಮ್ ಇಷ್ಟ. ನಾನು ಇಲ್ಲಿ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು. ಒಂದು ಶುಗರ್ ಬೀಡು, ಒಂದು ಜರ್ದೋಜಿ ಈ ತರ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಒಂದು ಲಾಕ್ ಚೈನ್ ಹಾಕೊಂತೀವಿ. ಅಗೈನ್ ಮೇಲೆ ಬರುತ್ತೆ ಒಂದು ಚೈನ್, ಒಂದು ಲಾಕ್ ಚೈನ್, ಒಂದು ಶುಗರ್ ಬೀಡು ಮತ್ತೆ ಒಂದು ಜರ್ದೋಜಿ. ಈ ಶುಗರ್ ಬೀಡ್ಸ್ಗೆ ಕೆಳಗಡೆ ನೀವು ಚಮ್ಕಿನೂ ಕೊಡಬಹುದು.
ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಇಷ್ಟನೋ ಅದನ್ನೇ ನೀವು ಇದನ್ನೇ ನಾವು ಲೀಫ್ನ ಫಿಲ್ ಮಾಡೋಕ್ಕೆ ಈ ಥರ ಯೂಸ್ ಮಾಡ್ತೀವಿ. ಇಲ್ಲಿ ಈ ಥರ ಒಂದು ಸ್ಲ್ಯಾಟಿಂಗ್ ಲೈನ್ ಥರ ಬರಬೇಕು ಈ ಥರ ನೋಡಿದ್ದೀರಾ. ಮತ್ತೆ ಒಂದು ಶುಗರ್ ಬೀಡು, ಒಂದು ಜರ್ದೋಜಿ ಹಾಕ್ಕೊಂಡು ಒಂದು ಚೈನ್ ಹಾಕಿ ಮತ್ತೆ ಇಲ್ಲಿ ಒಂದು ಲಾಂಗ್ ಚೈನ್ ಮತ್ತೆ ಬ್ಯಾಕ್ಗೆ ಬರುತ್ತೆ. ಇವಾಗ ನಾನು ಇಲ್ಲಿ ಎಂಡ್ ನಾಟ್ ಅನ್ನೋದು ಹಾಕ್ತೀನಿ ನೋಡಿ. ನೆಕ್ಸ್ಟ್ ನಾವುಕ್ಕೆ ತುಂಬ ಸ್ಟಿಚಸ್ ಇದೆ, ಅದನ್ನೆಲ್ಲ ಹೇಳಕ್ಕೆ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಆಲ್ಮೋಸ್ಟ್ ಈ 2 ಸ್ಟಿಚಸ್ಸು ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇಲ್ಲಿ ಲಾಕ್ ಹಾಕ್ಕೊಂಬಿಡೋಣ. ನೋಡಿದ್ದೀರಾ, ಲಾಕ್ ನೀಟಾಗಿ ಹಾಕ್ಕೋಬೇಕು. ಇಲ್ಲಿ ಇವಾಗ ಚಮ್ಕಿನ ಯೂಸ್ ಮಾಡಿ ನಾವು ಜರ್ದೋಜಿನೇ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನೋಡೋಣ. ಒಂದು ಚಮ್ಕಿನ ಹಾಕ್ಕೊಂಡು ಒಂದು ಲಾಕ್ ಹಾಕ್ಕೊಂಡು ಅದ್ರ ಮೇಲೆ ಜರ್ದೋಜಿ ಹಿಂಗೆ ಕೊಡಬೇಕು. ಈಗ 3 ಲೈನ್ಸ್ ಕೊಡ್ತೀನಿ, ಒಂದು ಲಾಂಗ್ ಲೈನು, ಒಂದು ಸ್ಮಾಲ್ ಈ ಕಡೆ ಆ ಕಡೆ 3 ಲೈನ್ಸ್ಗೆ ಕೊಡ್ತಾ ಇದ್ದೀನಿ. ಇದು ವಿಡಿಯೋ ಸ್ವಲ್ಪ ಎಡ್ಜಲ್ಲಿ ಬಂದಿದೆ ನೋಡಿ. ಈ ಥರ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಚಮ್ಕಿ ಜರ್ದೋಜಿ ಸ್ಟಿಚ್ ಅಂತೀವಿ ಇದನ್ನೇ. ನಾವು ಬ್ಲೌಸ್ಗೆ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಫ್ಲವರ್ಸ್ ಥರನೂ ಹಾಕ್ತೀವಿ, ಇಲ್ಲಾಂದರೆ ಬಾರ್ಡರ್ ಲೈನಲ್ಲಿನೂ ಹಾಕ್ತೀವಿ. ಇದನ್ನೇ ಮಿಡ್ಡಲ್ಲಿ ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್ ಹಾಕ್ಕೊಂಡು ಇದನ್ನೇ ಹಾಕ್ಕೋಬೋದು. ಇಲ್ಲಿ ಒಂದು ಲಾಕ್ ಹಾಕ್ಕೊಂಬಿಡೋಣ. ಆಲ್ಮೋಸ್ಟ್ ಇದು ಅರ್ಥ ಆಗಿದೆ ಅನಿಸ್ತಾ ಇದೆ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇವಾಗ ಜರ್ದೋಜಿ ನೀವು ನಾರ್ಮಲ್ ಆಗಿ ನೀವು ಜರ್ದೋಜಿ ಒಳಗಡೆ ಸ್ಟಿಚ್ ಮಾಡಬೇಕು ಅಂದರೆ 1 to 2 months ಆಗುತ್ತೆ ನಿಮಗೆ. ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು, ಆವಾಗ ನೀವು ಈ ಥರ ಸ್ಟಿಚ್ ಮಾಡೋಕ್ಕಾಗುತ್ತೆ. ಸ್ಟಾರ್ಟಿಂಗ್ಗೆ ಇದನ್ನ ಸ್ಟಿಚ್ ಮಾಡೋಕ್ಕೆ ಯಾರಿಗೂ ಬರಲ್ಲ. ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೀವು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ಅಂದರೆ ಈ ಥರ ನಾವು ಕುಂದನ್ಸ್ನೇ ಸ್ಟಿಕ್ ಮಾಡಿಕೊಂಡ್ರೆ ಆ ಕುಂದನ್ಸ್ಗೆ ಔಟ್ಲೈನ್ ಹಾಕೋಕ್ಕೆ ಜರ್ದೋಜಿಲಿಂದ ಔಟ್ಲೈನ್ ಹಾಕೋವಾಗ ಇದನ್ನೇ ಯೂಸ್ ಮಾಡ್ತೀವಿ. ನೋಡಿದ್ದೀರಾ, ನಾನು ನಿಧಾನಕ್ಕೆ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಜರ್ದೋಜಿ ಸ್ಟಿಚ್ಚು, ಜರ್ದೋಜಿನೇ ಕ್ಲಾತ್ಗೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನೋಡಿದ್ದೀರಾ. ಈ ಥರ ಆಗುತ್ತೆ. ಇದನ್ನೇ ನೀವು ಚೈನ್ ಸ್ಟಿಚ್ಚು, ಆರಿ ವರ್ಕಲ್ಲಿ ಚೈನ್ ಸ್ಟಿಚ್ ಮೋಸ್ಟ್ ಇಂಪಾರ್ಟೆಂಟು. ಚೈನ್ ಸ್ಟಿಚ್ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಆವಾಗ ನಿಮಗೆ ಈ ಜರ್ದೋಜಿ ಸ್ಟಿಚ್ ಅನ್ನೋದು ನೀಟಾಗೆ ಬರುತ್ತೆ. ನೋಡಿದ್ದೀರಾ, ಈ ಥರ ಮಾಡ್ಬೋದು. ಇದನ್ನೇ ನೀವು 1 to 2 months ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ನೀವು ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕ ಪೀಸಸ್ನೇ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೋದು. ಎಲ್ಲ ಸ್ಟಿಚಸ್ಸು ನಾನು ಇಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಇದು ಜರ್ದೋಜಿ ಹಾಕ್ಕೊಂಡು ಒಂದು ಬೀಡ್ಸ್ನೇನು ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಬ್ಯಾಕ್ಗೆ ಬಂದುಬಿಟ್ಟು ನೀವು ಇಲ್ಲಿ ಆದ್ರೇನು ಈ ಬೀಡ್ಸ್ಗೆ ಹಿಂಗೇನು ಹಾಕ್ಕೋಬೋದು, ಇಲ್ಲಾಂದರೆ ಅಲ್ಲಿ ಎಂಡ್ ನಾಟ್ ಅನ್ನೋದ್ರು ಹಾಕ್ಬೋದು. ಈ 2 ಆಪ್ಷನಲ್, ನಿಮ್ಮ ಇಷ್ಟ. ಮತ್ತೆ ಒಂದು ಜರ್ದೋಜಿ, ಒಂದು ಸ್ಮಾಲ್ ಶುಗರ್ ಬೀಡ್ ತಗೊಂಡು ಇದು ಒಂದು ಟೈಪ್ ಆಫ್ ಸ್ಮಾಲ್ ಫ್ಲವರ್ ಥರ ಹಾಕ್ಕೋಬೋದು. ಈ ಬೀಡ್ಸ್ ಶುಗರ್ ಬೀಡ್ಸ್ ನಾನು ಹಾಕ್ತಾ ಇದ್ದೀನಿ. ಇದರಲ್ಲಿ 2 mm 3 mm ಬೀಡ್ಸ್ ಇದೆ. ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. 2 mm ಬೀಡು, 3 mm ಬೀಡು, 4 mm ಬೀಡ್ಸೂ ಇದೆ. ಅದರಲ್ಲಿನೂ ಕಲರ್ಸ್ ಡಿಫ್ರೆಂಟ್ ಕಲರ್ಸೂ ಇದೆ. ಅದು ನಿಮ್ಮ ಕ್ರಿಯೇಟಿವಿಟಿನ ಬೇಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ಒಂದು ಲಾಕ್ ಹಾಕ್ಕೊಂಡ್ಬಿಟ್ಟು ಈ ಕಡೆನೂ ಅದೇ ಈವೆನ್ ಆಗಿ ಎಷ್ಟು ಅಲ್ಲಿ ಕೊಟ್ಟಿದ್ದೀವೋ ಸೆಕೆಂಡ್ ಲೈನು ಅದೇ ಥರ ಲೆಫ್ಟಲ್ಲಿನೂ ಸೇಮ್ ಅಷ್ಟೇ ಹಾಕ್ಕೋಬೇಕು. ಹೆಚ್ಚು ಕಮ್ಮಿ ಆದರೆ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಈವನ್ ಆಗಿ ಕಟ್ ಮಾಡ್ಕೋಬೇಕು ಜರ್ದೋಜಿ ಕಟ್ ಮಾಡೋವಾಗ. ನೋಡಿದ್ದೀರಾ, ಈ ಥರ ಇದು ಒಂದು ಟೈಪ್ ಆಫ್ ಫ್ಲವರ್ ಥರ ನಾವು ಬ್ಲೌಸ್ಗೆ ಅಲ್ಲಿ ಬುಟ್ಟಾಸ್ ಥರ ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಚಾಕ್ಲೇಟ್ ಥರ ಸೇಪ್ನೆ ಮಾಡೋಣ ಅಂತ ಒಂದು ಚಮಕಿ ಒಂದು ಶುಗರ್ ಬೀಡ್ ಹಾಕ್ಕೊಂಡು ಇವಾಗ 3 ಹೇಗೆ ಹಾಕಿದ್ದೀವೋ ಅದೇ ಥರ ಕೆಳಗಡೆ ಈ ಕಡೆನೂ ಒಂದು ಜರ್ದೋಜಿ ಒಂದು ಶುಗರ್ ಬೀಡು ಇದೇ ಥರ 3 ಹಾಕ್ಬಿಟ್ರೆ ನಿಮಗೆ ಇದು ಒಂದು ಟೈಪ್ ಆಫ್ ಚಾಕ್ಲೇಟ್ ಸೇಪ್ ಥರ ಕಾಣಿಸುತ್ತೆ. ಇದಕ್ಕೆ ನೀವು ಮೇಲ್ಗಡೆನೂ ಚಮಕೀಸ್ನ ಯೂಸ್ ಮಾಡ್ಬೋದು. ಅದು ನಿಮ್ಮ ಕ್ರಿಯೇಟಿವಿಟಿನ ಬೇಸ್ ಮಾಡ್ಕೊಂಡಿರುತ್ತೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನ ನೋಡಿ. ಆರಿ ವರ್ಕ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಈಗ ನಾವು ಜರ್ದೋಜಿ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಜರ್ದೋಜಿ ತಗೊಂಡು ಮಿಡ್ಡಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಸ್ಟಿಚ್ನೇ ಅಲ್ಲಿಗೆ ಬಂದು ಒಂದು ಲಾಕ್ ಅನ್ನೋದು ಹಾಕೋಬೇಕು. ಇಲ್ಲಿ
ನಾನು ಹೇಳೋದಕ್ಕಿಂತ ನನ್ನ ವಾಯ್ಸ್ನ ಮ್ಯೂಟಲ್ಲಿ ಇಟ್ಬಿಟ್ಟು ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನೀಡಿಲ್ ಹೇಗೆ ಮೂವ್ ಆಗುತ್ತೆ ಅನ್ನೋದು. ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಇದಕ್ಕೆ ಒಂದು ಜರ್ದೋಜಿನೇ ಇನ್ಕ್ಲೂಡ್ ಮಾಡಿ ಹಿಂಗೆ ಮತ್ತೆ ಇಲ್ಲಿ ಒಂದು ಚೈನ್ ಸ್ಟಿಚ್ ಥರ ಹಾಕಿ ಮತ್ತೆ ಬ್ಯಾಕ್ ಸೈಡ್ ಬನ್ನಿ ಇಲ್ಲಿಗೆ. ಇವಾಗ ನೋಡಿದ್ದೀರಾ ನಿಮಗೆ ಜರ್ದೋಜಿ ಚೈನ್ ಸ್ಟಿಚ್ ಅಂತೀವಿ ಇದನ್ನೇ. ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಒಂದು ಲಾಕ್ ಹಾಕಿ ಈ ಮಿಡ್ಡಲ್ಲಿ ನೀವು ಕಟ್ ಬೀಡ್ಸ್ನೇ ಕೊಡ್ಬೋದು ಆರ್ ಶುಗರ್ ಬೀಡ್ಸನ್ನು ಆದ್ರೇನು ಕೊಡ್ಬೋದು. ಮತ್ತೆ ಒಂದು ಚೈನ್ ಹಾಕಿ ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ಬ್ಯಾಕ್ ಸೈಡ್ಗೆ ಹಿಂಗೆ ತಗೋಬರ್ಬೇಕು. ನೋಡಿದ್ದೀರಾ ಈ ಥರ. ಇದನ್ನೇ ಜರ್ದೋಜಿ ಚೈನ್ ಸ್ಟಿಚ್ ಅಂತೀವಿ. ಇದನ್ನೇ ನಾವು ಫ್ಲವರ್ಸ್ಗೆ ಸ್ಟೆಮ್ ಹಾಕಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಸ್ಲೀವ್ಸ್ಗೆ ಲೈನ್ಸ್ ಥರ ಹಾಕ್ತಾರಿಲ್ಲ ಅದಕ್ಕೂ ನಾವು ಈ ಸ್ಟಿಚ್ನ ಯೂಸ್ ಮಾಡ್ಬೋದು. ಈ ಥರ ಹಾಕ್ಕೊಂಡು ಇಲ್ಲಿ ಎಂಡ್ ನಾಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಆಲ್ಮೋಸ್ಟ್ ಈ ಸ್ಟಿಚ್ ನಿಮಗೆ ಬಂದಿದೆ ಅನಿಸ್ತಾ ಇದೆ. ಈ ಥರ ನೀವು ಒಂದು 10 to 15 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಈ ಸ್ಟಿಚ್ಚು. ಇವಾಗ ನಾವು ಚಮ್ಕಿ ವಿತ್ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅನ್ನೋದು ಇಲ್ಲಿ ನೋಡೋಣ. ಇದನ್ನೇ ನೀವು ಫ್ಲವರ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಸಣ್ಣ ಶೇಪು ಸರ್ಕಿಲ್ ಶೇಪಲ್ಲಿನೂ ಸಣ್ಣ ಟೈಪು, ಇಲ್ಲ ಫ್ಲವರ್ಸ್ಗೆ ಸನ್ಫ್ಲವರ್ಗೆ ಇಲ್ಲ ಸರ್ಕಿಲ್ ಆಗಿ ಇದ್ರೂ ಇದನ್ನೇ ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ. ಜಸ್ಟ್ ನಾನು ಎಕ್ಸಾಂಪಲ್ಗೆ ಈ ಥರ ಸ್ಟಿಚ್ ಅನ್ನೋದು ಮಾಡ್ಬೋದು ಅನ್ನೋದು ಹೇಳ್ತಾ ಇದ್ದೀನಿ. ಈ ಆರಿ ನೀಡಲಲ್ಲಿ ಜರ್ದೋಜಿನೇ ಏನೇನು ಸ್ಟಿಚಸ್ ಯೂಸ್ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಅಲ್ಲಿ 90% ನಾನು ಈ ವಿಡಿಯೋ ಅಲ್ಲಿನೇ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾವು ನಾರ್ಮಲ್ ನೀಡಲಲ್ಲಿ ಜರ್ದೋಜಿನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿದ್ದೀರಾ ಈ ಥರ ಒಂದು ಚೈನ್ ಸ್ಟಿಚ್ಚು ಅಲ್ಲಿ ಚಮಕಿ ಹಾಕಿ ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ತಗೋಬರ್ಬೇಕು ನೀಡಿಲ್ನೇ. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನೀವು ಸ್ಟಾರ್ಟಿಂಗ್ ಟು ಎಂಡಿಂಗು ಜರ್ದೋಜಿ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ನಿಮಗೆ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಚೆನ್ನಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡಂಗೆ ಸ್ಟಾರ್ಟಿಂಗ್ಗೆ ಬರಬೇಕು ಅಂದರೆ ಯಾರಿಗೂ ಬರಲ್ಲ. ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ ವರ್ಕ್ ಆದ್ರೇನು ನೀವು ಇಂಟ್ರೆಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಇರುತ್ತೆ. ನಾವು ಕೋರ್ಸ್ ತಗೊತೀವಿ, ಕಂಪ್ಲೀಟ್ ಆಗಿಬಿಡಬೇಕು ಕೋರ್ಸ್ ಮುಗಿಯೋ ಗಂಟ ಅಂದರೆ ನೀವು ಹೇಳೋದಕ್ಕಿಂತ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ಯಾವ ವರ್ಕ್ ಆದ್ರೂ ಬರುತ್ತೆ. ಇವಾಗ ಕೋರ್ಸ್ ಫೀಸ್ ಕಟ್ಬಿಟ್ಟು ನಾನು ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಹೇಗೆ ಆಗುತ್ತೆ ಹೇಳಿ. ಸ್ಟಾರ್ಟಿಂಗ್ ಯಾರಿಗೂ ಬರಲ್ಲ. ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ವರ್ಕ್ ಅನ್ನೋದು ಬರುತ್ತೆ. ಈ ಥರ ನೀವು ತಗೊಂಡು ಇದನ್ನೇ ಸರ್ಕಿಲ್ ಥರನೂ ಮಾಡ್ಬೋದು. ಇದಕ್ಕೆ ಅಲ್ಲಿ ಗ್ಯಾಪ್ ಕೊಟ್ಕೊಂಡು ನಾವು ಇದಕ್ಕೆ ಮಿಡ್ಡಲ್ಲಿ ಲಾಂಗ್ ಫ್ರೆಂಚ್ ನಾಟು ಹಾಕ್ಕೋಬೋದು. ಆ ಥರ ಡಿಸೈನ್ಸ್ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾವು ಬಿಗಿನರ್ಸ್ಗಾಗ ಇದನ್ನೇ ಹೇಗೆ ನೀವು ಸ್ಟಿಚ್ ಮಾಡೋದು ಕಲ್ತ್ಕೋಬೇಕು ಅನ್ನೋದು ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಲಾಕ್ ಹಾಕ್ಬಿಟ್ಟು ಎಂಡ್ ನಾಟ್ ಹಾಕ್ಬಿಡೋಣ. ಎಂಡ್ ನಾಟ್ ಮೋಸ್ಟ್ ಇಂಪಾರ್ಟೆಂಟ್. ನೀವೆಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿ ಇಲ್ಲ ಅಂದರೆ ಡಿಸೈನ್ ಫುಲ್ಲು ಸ್ಪಾಯ್ಲ್ ಆಗುತ್ತೆ. ನೀವು ಎಂಡ್ ನಾಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇವಾಗ ಚಮ್ಕಿ ವಿತ್ ಜರ್ದೋಜಿ ಸ್ಟಿಚ್ ಹೇಗೆ ಮಾಡೋದು ಅನ್ನೋದು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಚಮ್ಕಿ ವಿತ್ ಜರ್ದೋಜಿ ಸ್ಟಿಚ್ಗೆ ಒಂದು 3 ಚಮ್ಕೀಸ್ ತಗೊಂಡು ಫಸ್ಟ್ ಚಮ್ಕಿಯಲ್ಲಿ ಜರ್ದೋಜಿನ ಹಾಕ್ಕೊಂಡು ಸೆಕೆಂಡ್ ಚಮ್ಕಿನೇ ಬಿಟ್ಟು ಥರ್ಡ್ ಚಮ್ಕಿಯಲ್ಲಿ ನಾವು ಸ್ಟಿಚ್ ಅನ್ನೋದು ಮಾಡ್ತೀವಿ. ಇವಾಗ ಬ್ಯಾಕ್ಗೆ ಹೋಗಿ ಸೆಕೆಂಡ್ ಚಮ್ಕಿ ಇದೆಯಲ್ಲ ಅಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಇದಕ್ಕೆ ಜರ್ದೋಜಿನೇ ಇನ್ಕ್ಲೂಡ್ ಮಾಡಿಕೊಂಡು ಇವಾಗ ನಾವು 4th ಚಮ್ಕಿಗೆ ಸ್ಟಿಚ್ ಅನ್ನೋದು ಹಾಕ್ತೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ 1 ಚಮ್ಕಿನಿಂದ 3rd ಚಮ್ಕಿಗೆ ಬರಬೇಕು. ಮತ್ತೆ 3rd ಚಮ್ಕಿಲಿಂದ ಬ್ಯಾಕ್ಗೆ ಸೆಕೆಂಡ್ ಚಮ್ಕಿ ಒಳಗಡೆ ಸ್ಟಿಚ್ ಹಾಕಿ ಅದಕ್ಕೆ ಜರ್ದೋಜಿನಿ ಇನ್ಸರ್ಟ್ ಮಾಡಿ ಸೆಕೆಂಡ್ ಚೈನಿಂದ ನೀವು ಸೆಕೆಂಡ್ ಜರ್ದೋಜಿಲಿಂದ ನೀವು 4th ಜರ್ದೋಜಿಗೆ ಬರಬೇಕು. ಮತ್ತೆ ಬ್ಯಾಕ್ಗೆ 3rd ಜರ್ದೋಜಿಗೆ ಹೋಗ್ಬಿಟ್ಟು ಚಮ್ಕಿ ಹಾಕ್ಕೊಂಡು 4th ಬಿಟ್ಟು 5thಗೆ ಬರಬೇಕು. 5thಲ್ಲಿ ಚಮ್ಕಿಯಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತೆ ಬ್ಯಾಕ್ಗೆ 4th ಚಮ್ಕಿಯಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಈ ಥ್ರೆಡ್ಗೆ ನೀವು ಜರ್ದೋಜಿನಿ ಇನ್ಸರ್ಟ್ ಮಾಡಿ
ಹೀಗೆ 4th ಚಮ್ಕಿಲಿಂದ ಬರ್ತಾ ಇದೆ. ಜರ್ದೋಜಿನ ಇನ್ಸರ್ಟ್ ಮಾಡಿ 6th ಜರ್ದೋಜಿಗೆ ನಾನು ಚೈನ್ ಹಾಕಿದ್ದೀನಿ. ಬ್ಯಾಕ್ಗೆ ಎಂಟಿ ಆಗಿ ಥ್ರೆಡ್ ಹೋಗಿ 5th ಚಮ್ಕಿಯಲ್ಲಿ ಚೈನ್ ಸ್ಟಿಚ್ ಹಾಕಿ ಇವಾಗ ಜರ್ದೋಜಿನ ಇನ್ಕ್ಲೂಡ್ ಮಾಡಿ 6th ಬಿಟ್ಟು 7th ಜರ್ದೋಜಿ ಚಮ್ಕಿಗೆ ಸ್ಟಿಚ್ ಅನ್ನೋದು ಹಾಕಬೇಕು. ಈ ಥರ ಬರುತ್ತೆ ಇದು. ಫಸ್ಟ್ 1 2 ಬಿಟ್ಟು 3ಗೆ ಬರ್ತೀವಿ. 2 ಬ್ಯಾಕ್ಗೆ ಎಂಟಿಯಾಗಿ ಹೋಗಿ 2ಲಿಂದ ಮತ್ತೆ 4th ಬರುತ್ತೆ. ಆ ಥರ ಬರುತ್ತೆ. ನಿಧಾನಕ್ಕೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ನೋಡಿ ನಾವು ಕೋರ ತಗೊಂಡಿದ್ದೀನಿ. ಜರ್ದೋಜಿಯಲ್ಲಿ ಕೋರಾನು ಈಸಿಯಾಗಿರುತ್ತೆ. ಜರ್ದೋಜಿಕ್ಕಿಂತ ಕೋರ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದನ್ನು ನೀವು ಈ ಥರ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಈಸಿಯಾಗಿ ಬರುತ್ತೆ. ಚೈನ್ ಸ್ಟಿಚ್ ಹಾಕೋದು ಇದರಲ್ಲಿ ಈಸಿಯಾಗಿ ನಿಮಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ನಾನು ಒಂದು ಸ್ಮಾಲ್ ಸರ್ಕಿಲ್ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ನಿಮಗೆ. ಥ್ರೆಡ್ ಒನ್ಸ್ ನಿಮಗೆ ಇಲ್ಲಿ ನೀಡಲಲ್ಲಿ ಬಿಟ್ಟೋದ್ರೆ ಇಲ್ಲಿ ಹಾಕಿರೋ ಸರ್ಕಿಲ್ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ಲಿಂದ ಹಾಕಬೇಕಾಗುತ್ತೆ. ಅದನ್ನೇ ನೀವು ಸ್ವಲ್ಪ ಹ್ಯಾಂಡಲ್ ಮಾಡಿಕೊಂಡು ಮಿಸ್ ಆಗಬಾರ್ದು. ಥ್ರೆಡ್ ಒಳಗಡೆ ನೀಡಿಲ್ ಒಳಗಡೆ ಅದನ್ನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಮಿಸ್ ಆಗುತ್ತೆ. ಮಾಡ್ತಾ ಮಾಡ್ತಾ ನಿಮಗೆ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ನಾವು ಇದು ಜರ್ದೋಜಿ ಎಂಬೋಸ್ಡ್ ಫಿಲ್ಲಿಂಗ್ ಸ್ಟಿಚ್ ಹಾಕ್ತೀನಿ. ಇಲ್ಲಿ ನೋಡಿ ಇದು ನಾವು ಸ್ಟೆಮ್ ಸ್ಟಿಚ್ ಥರನೇ ಹಾಕ್ತೀವಿ. ಇದು ತುಂಬ ಈಸಿ. ಇದು ನಾವು ಬಾರ್ಡರ್ ಲೈನ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಜರ್ದೋಜಿ ಒಳಗಡೆ ನಾವು ಸ್ಟಿಚ್ಚನ್ನು ಹಾಕ್ತೀವಿ. ಈ ಥರ ಹಾಕ್ಕೊಂಡು ಹೋಗಬೇಕು. ಇದು ಈಸಿಯಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ದಪ್ಪಾಗಿರುತ್ತೆ. ಹೋಲ್ಸು ದೊಡ್ಡದಾಗಿರುತ್ತೆ. ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಜರ್ದೋಜಿ ಸ್ವಲ್ಪ ಕಷ್ಟಾಗಿರೋದು ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿರುತ್ತೆ. ಈ ಥರ ಒಂದು 2 ಲೈನ್ಸ್ನೇ ನಾವು ಇಲ್ಲಿ ಸ್ಟಿಚ್ ಮಾಡಬೇಕು. ಇದ್ರ ಮೇಲೆ ನಾವು ಜರ್ದೋಜಿನೇ ಫಿಲ್ ಮಾಡ್ಕೊಂಡು ಬರಬೇಕು. ಈ ಥರ ನಾವು ಜ್ಯುವೆಲರೀಸೂ ಮಾಡ್ಬೋದು. ಆ ಥರ ವೀಡಿಯೋಸನ್ನು ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಈ ಥರ ನೆಕ್ಲೆಸ್ ಮಾಡ್ಕೋಬೋದು. ಇಲ್ಲಿ ಇವಾಗ ನಾನು ಸ್ಟಿಚ್ ಹೇಳ್ತೀನಿ, ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಡಿಫ್ರೆಂಟ್ ಕಲರ್ಸ್ ಜರ್ದೋಜಿ ತಗೊಂಡು ಒಂದೇ ಕಲರ್ ಇದ್ದರೆ ನಮಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು 2 ಕಲರ್ಸ್ ತಗೊಂಡಿದ್ದೀನಿ. ಫಸ್ಟ್ ನಾನು ಪರ್ಪಲ್ ಕಲರ್ ಜರ್ದೋಜಿನೇ ಇದಕ್ಕೆ ಫಿಲ್ ಮಾಡ್ಕೊಂಬರ್ತೀನಿ. ನೀಡಿಲ್ಗೆ ಈ ಥರ ನಾವು ಜರ್ದೋಜಿನೇ ಇನ್ಸರ್ಟ್ ಮಾಡಿಕೊಂಡು ಈ ಎಡ್ಜಲ್ಲಿ ಒಂದು ಲಾಕ್ ಹಾಕಿ ಜರ್ದೋಜಿನ ಇನ್ಸರ್ಟ್ ಮಾಡಿ ಈ ಜರ್ದೋಜಿ ಬಂದಿದ್ದಿಲ್ಲ ಇಲ್ಲಿಗೆ ಹಾಕ್ಕೊಂಡು ಒಂದು ಲಾಕ್ ಅನ್ನೋದು ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ಮತ್ತೆ ನಾನು ಇಲ್ಲಿ ಕ್ಲಿಯರಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಕಡೆ ಫಿನಿಶ್ ಆಗಿದೆ. ಇಲ್ಲಿ ಒಂದು ಬ್ಯಾಕ್ಗೆ ಹೋಗಿ ಮತ್ತೆ ಒಂದು ಚೈನ್ ಹಾಕ್ತೀವಿ. ಎಗೈನ್ ಕೆಳಗಡೆ ಬರುತ್ತೆ. ಈ ಕೆಳಗಡೆ ಬರೋವಾಗ ನಾವು ಇಲ್ಲಿ ನೀಡಿಲ್ಗೆ ಜರ್ದೋಜಿನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಈ ಸರ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಲಾಕ್ ಹಾಕಿ ಎಗೈನ್ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋಗೋವಾಗ ಎಂಟಿ ಥ್ರೆಡ್ಡೇ ಹೋಗುತ್ತೆ. ಕೆಳಗಡೆಗೆ ಬರೋವಾಗ ನಾವು ಜರ್ದೋಜಿನ ಅದಕ್ಕೆ ಇನ್ಸರ್ಟ್ ಮಾಡಿಕೊಂಡು ಬರ್ತೀವಿ. ಈ ಕಡೆ ಒಂದು ಕಡೆ ನಾವು ಎಷ್ಟು ಜರ್ದೋಜಿ ಹಾಕ್ತೀವೋ ಅದನ್ನೇ ಫಾಲೋ ಆಗಬೇಕು. 2 ಕಡೆನೂ ಒಂದು ಕಡೆ 5 ಹಾಕಿ ಒಂದು ಕಡೆ 3 ಹಾಕಿದರೆ ನಿಮಗೆ ಶೇಪ್ ಚೆನ್ನಾಗಿರಲ್ಲ. ಒಂದು ಕಡೆ 4 ಹಾಕಿದರೆ ಇನ್ನೊಂದು ಕಡೆನೂ 4 ಹಾಕಬೇಕು. ಇಲ್ಲ 5 ಹಾಕಿದರೆ 5 ಹಾಕಬೇಕು. ಆ ಥರ ನೀವು ಈವನ್ ಆಗಿ ಮೆಜರ್ಮೆಂಟನ್ನೇ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಲಾಕ್ ಹಾಕಿ ಥ್ರೆಡ್ ಮತ್ತೆ ಮೇಲಕ್ಕೆ ಹೋಗುತ್ತೆ. ಒಂದು ಲಾಕ್. ಇವಾಗ ಥ್ರೆಡ್ಗೆ ಜರ್ದೋಜಿನೇ ಇನ್ಸರ್ಟ್ ಮಾಡಬೇಕು. ನೋಡಿ ಈ ಥರ ಇನ್ಸರ್ಟ್ ಮಾಡಿ ಮತ್ತೆ ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಒಂದು ಲಾಕ್ ಸ್ಟಿಚ್ ಹಾಕಿ ಇವಾಗ ಥ್ರೆಡ್ ಅನ್ನೋದು ಎಂಟಿಯಾಗಿ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಒಂದು ಚೈನು ಒಂದು ಲಾಕ್ ಮತ್ತು ಈ ಜರ್ದೋಜಿನಿಂದ ಜರ್ದೋಜಿನಿಗೆ ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ಚೈನು ಒಂದು ಲಾಕು ಮತ್ತು ಬ್ಯಾಕ್ ಸೈಡು ಥ್ರೆಡ್ ಎಂಟಿಯಾಗಿ ಹೋಗುತ್ತೆ. ಇಲ್ಲಿ ಒಂದು ಲಾಕ್ ಚೈನ್. ಇವಾಗ ಆ ಥ್ರೆಡ್ಗೆ ಜರ್ದೋಜಿನ ಇನ್ಸರ್ಟ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಒಂದು ಲಾಕ್ ಚೈನು, ಒಂದು ಚೈನು ಮತ್ತು ಒಂದು ಲಾಕ್ ಚೈನು.
ಇಲ್ಲಿ ಒಂದು ನಾನು ಎಂಡ್ ನಾಟ್ ಹಾಕ್ಕೊಂಡು ಇವಾಗ ಪರ್ಪಲ್ ಕಲರ್ ಆ ಕಡೆ ಹಾಕ್ಕೊಂಬರ್ತೀನಿ. ನನಗೆ ರೈಟ್ ಸೈಡು ಪರ್ಪಲ್ ಕಲರ್ ಹಾಕ್ತೀನಿ. ನೋಡಿ ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಥರ ನಾವು ನೀಡಲ್ಗೆ ಜರ್ದೋಜಿನೇ ಇನ್ಸರ್ಟ್ ಮಾಡ್ಕೋಬೇಕು. ಥ್ರೆಡ್ಗೆ ಈ ಥರ ಇನ್ಸರ್ಟ್ ಮಾಡಿ ಒಂದು ಲಾಕ್ ಹಾಕಿ. ಈ ಥರ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮತ್ತೆ ಒಂದು ಜರ್ದೋಜಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಇದನ್ನೇ ನಾವು ಬ್ಲೌಸ್ಗೆ ಬಾರ್ಡರ್ ಲೈನ್ಗೆ ಯೂಸ್ ಮಾಡ್ತೀವಿ, ನೆಕ್ ಲೈನ್ಗೆ ಯೂಸ್ ಮಾಡ್ತೀವಿ, ಸ್ಲೀವ್ಸ್ಗೆ ಬಾರ್ಡರ್ ಲೈನಲ್ಲಿನೂ ಯೂಸ್ ಮಾಡ್ತೀವಿ. ಇದನ್ನೇ ನೆಕ್ಲೆಸ್ ಥರ ನಾವು ಡಿಸೈನ್ ಅನ್ನೋದು ಹಾಕ್ತೀವಿಲ್ಲ, ಆ ಟೈಮಲ್ಲಿ ಇದು ಜಾಸ್ತಿ ಯೂಸ್ ಆಗುತ್ತೆ. ಈ ಥರ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ಎಂಡ್ ನಾಟ್ ಹಾಕ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಫಿಲ್ ಮಾಡ್ತೀನಿ. ಈ ಜರ್ದೋಜಿ ಮುಂಚೆ ಹಾಕಿದ್ದೀವಿಲ್ಲ, ಆ ಜರ್ದೋಜಿ ಮೇಲ್ಗಡೆ ಬರಬೇಕು. ನೋಡಿದ್ದೀರಾ, ಫಿನಿಶಿಂಗ್ ನಿಮಗೆ ನೀಟಾಗಿ ಬರಬೇಕು. ಈ ಥರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿಲ್ಲ, ನಿಮಗೆ ಕ್ಲಾತ್ ಎಲ್ಲಾದರೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲಲ್ಲ, ಅದೇ ಥರ ನೀವೂ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೋಡಿ, ಮತ್ತೆ ನಾನು ಪರ್ಪಲ್ ಕಲರ್ ಜರ್ದೋಜಿ ತಗೊಂಡು ಇಲ್ಲಿಂದ ನಾವು ರೈಟ್ ಸೈಡ್ ಹಾಕಿದ್ದೀವಿಲ್ಲ, ಆ ಜರ್ದೋಜಿಗೆ ಹಿಂಗೆ ಮೇಲಕ್ಕೆ ಬರಬೇಕು. ನೋಡಿದ್ದೀರಾ, ಈ ಥರ ಕ್ಲಾತ್ ಅನ್ನೋದು ಕಾಣಬಾರ್ದು. ಆ ಥರ ನೀವು ಫಿನಿಶಿಂಗ್ ಅನ್ನೋದು ನೀಟಾಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈ ಥರ ಮತ್ತೆ ಒಂದು ಲಾಕ್ ಚೈನ್, ಒಂದು ಲಾಂಗ್ ಚೈನ್, ಕೆಳಗಡೆ ಬರೋವಾಗ ಜರ್ದೋಜಿನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಹಿಂಗೆ ಹಾಕ್ಕೋಬೇಕಾಗುತ್ತೆ. ನೋಡಿದ್ದೀರಾ, ಈ ಥರ ನೀವು ನೀಟಾಗಿ ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ, ಯಾಕಂದರೆ ಇದು ಲೇಟ್ ಆಗುತ್ತೆ, ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತಾ ಇದ್ದೀನಿ. ನಮ್ಮ ಚಾನಲ್ ನೋಡಿ ಯಾರಾದರೂ ಆರಿ ವರ್ಕ್ ಕಲ್ತ್ಕೋಬೇಕು ಅನ್ನೋರವ್ರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗ್ಬೋದು. ಆರಿ ವರ್ಕ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಎಜುಕೇಷನ್ ಬೇಕಾಗಿಲ್ಲ, ಏಜ್ ಲಿಮಿಟು ಬೇಕಾಗಿಲ್ಲ, ಸ್ಟೂಡೆಂಟ್ಸ್ ಆಗ್ಬೋದು, ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಯಾರಾದ್ರೂ ಕಲ್ತ್ಕೋಬೋದು. ನಮ್ಮ ವೀಡಿಯೋಸ್ ನೋಡಿಕೊಂಡೆ ನೀವು ಕಲ್ತ್ಕೊಂಡ್ರೆ ಓನಾಗಿ ಬಿಸ್ನೆಸ್ ಮಾಡೋಂಗೆ ನಾವು ಹೇಳ್ಕೊಡ್ತೀವಿ. ನೀವು ಮನೇಲಿ ಕೂತ್ಕೊಂಡೆ ನೀವು ನಿಮ್ಮ ವರ್ಕ್ನೇ ಮಾಡ್ಕೋಬೋದು. ಆಗಲೇ ನಿಮ್ಮ ವರ್ಕ್ ನೀವು ಮಾಡ್ಕೊಂಡ್ರೇನು ನಮ್ಗೆ ಸ್ವಲ್ಪ ಸೇವ್ ಆದ್ರೇನು ಮಾಡ್ಕೊತೀರಿಲ್ಲ. ಅದೇ ಥರ ಅಡ್ವಾನ್ಸ್ ಲೆವೆಲಿಂದ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ನಾನು ಕ್ಲಿಯರಾಗಿ ಹೇಳ್ತೀನಿ. ಅದಕ್ಕೆ ಶೇಪ್ಸನ್ನು ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ. ನಾವು ಸ್ವಲ್ಪ ಸ್ವಲ್ಪ ಸ್ಟಿಚಸ್ ಕಲ್ತ್ಕೋಬೋದು. ಇಲ್ಲ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಎಲ್ಲ ಸ್ಟಿಚಸ್ಸು ನೀಟಾಗಿ ಕಲ್ತ್ಕೋಬೇಕಿಲ್ಲ. ಅದಕ್ಕೆ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ನಿಮಗೆ ಪಿನ್ ಟು ಪಿನ್ ಕ್ಲಿಯರಾಗಿ ಹೇಳ್ತೀನಿ. ಇವಾಗ ಕುಂದನ್ಸ್ನೇ ನಾನು ಗ್ಲೂ ಅಲ್ಲಿ ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಜರ್ದೋಜಿನೇ ನೀಡಿಲ್ಗೆ ಈ ಥರ ಇನ್ಸರ್ಟ್ ಮಾಡಿಕೊಂಡು ಇದಕ್ಕೆ ಔಟ್ಲೈನ್ ಅನ್ನೋದು ಜರ್ದೋಜಿಯಲ್ಲಿ ಕೊಡ್ತೀವಿ. ಈ ಜರ್ದೋಜಿಲಿಂದ ಎಂಬೋಸ್ಡ್ ಫಿಲ್ಲಿಂಗ್ ಸ್ಟಿಚ್ ಮಾಡಿದ್ದೀವಿಲ್ಲ, ಅದೇ ಥರ ಈ ಕುಂದನ್ಸಕ್ಕೂ ನಾವು ಎಂಬೋಸ್ಡ್ ಫಿಲ್ಲಿಂಗ್ ಮಾಡ್ಬೋದು. ಬಟ್ ನಾನಿಲ್ಲಿ ನಿಮಗೆ ಔಟ್ಲೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಈ ಥರ ನಾವು ಸ್ಟಿಚ್ ಮಾಡ್ತೀವಿ ಜರ್ದೋಜಿನೇ. ನೋಡಿದ್ದೀರಾ, ಈ ಥರ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಡೌಟ್ಸ್ ಇಟ್ಕೊಂಡು ನೀವು ನೆಕ್ಸ್ಟ್ ಸ್ಟಿಚ್ಗೆ ಹೋಗಬಾರ್ದು. ಯಾಕಂದರೆ ಯಾವಾಗ ಬಂದಿರೋ ಡೌಟು ಆವಾಗನೇ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ಟಿಚಸ್ಗೆ ಹೋದರೆ ನೀವು ಅದೇ ಡೌಟ್ಸ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿರುತ್ತೆ. ಆ ಥರ ಬೇಡ. ಎಲ್ಲಿ ಡೌಟ್ ಬರುತ್ತೋ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಆ ಸ್ಟಿಚ್ಚಲ್ಲಿ ಡೌಟ್ಸ್ ಅನ್ನೋದು ಬರಲ್ಲ. ಈ ಥರ ಮತ್ತೆ ಇನ್ಸರ್ಟ್ ಮಾಡಿಕೊಂಡು ನಿಮ್ಮ ಇಷ್ಟ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಈ ಕುಂದನ್ಸ್ನೇ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡು ಈ ಥರ ಔಟ್ಲೈನ್ ಕೊಡ್ಬೋದು. ಜರ್ದೋಜಿ ಅನ್ನೋದು ಕಲರ್ ಹೋಗಲ್ಲ, ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ. ಕಾಪರ್ ಕಲ್ಲರು, ಸಿಲ್ವರ್ ಕಲ್ಲರು, ಗೋಲ್ಡ್ ಕಲ್ಲರು, ಪರ್ಪಲ್ ಕಲ್ಲರು, ಗ್ರೀನ್ ಕಲ್ಲರು, ಆ ಥರ ತುಂಬ ಕಲರ್ಸೇ ಇರುತ್ತೆ. ನೀವು
ನಿಮ್ಮ ಬ್ಲೌಸ್ನೇ ನಿಮ್ಮ ಡಿಸೈನ್ ಬೇಸ್ ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಇಷ್ಟನೋ ಅದನ್ನೇ ನೀವು ತಗೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಗೋಲ್ಡ್ ಕಲರ್ ಆರ್ ಸಿಲ್ವರ್ ಕಲರ್ ಸಾಕು. ನೀವು ಬ್ಲೌಸಲ್ಲಿ ವರ್ಕ್ ಮಾಡಬೇಕು ಅಂದರೆ ಆ ಸ್ಯಾರಿ ಆರ್ ಬ್ಲೌಸ್ನೇ ಬೇಸ್ ಮಾಡಿಕೊಂಡು ಕಲರ್ನ ಡಿಫೈನ್ ಮಾಡಿಕೊಂಡು ನೀವು ಜರ್ದೋಜಿ ಕಲರ್ಸ್ನೇ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ಥರ ಔಟ್ಲೈನ್ ಕೊಟ್ಬಿಟ್ಟು ನಾನಿಲ್ಲಿ ಎಂಡ್ ನಾಟ್ ಅನ್ನೋದು ಹಾಕ್ಬಿಟ್ಟು ಇದನ್ನೇ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟಿಚ್ ಅನ್ನೋದು ನೋಡೋಣ. ಇದು ಕುಂದನ್ಸ್ ವಿತ್ ಜರ್ದೋಜಿ ಸ್ಟಿಚ್ ಅಂತೀವಿ. ಇದನ್ನೇ ನೋಡಿದ್ದೀರಾ, ಈ ಥರ ನಾವು ಫಿನಿಶ್ ಮಾಡ್ತೀವಿ. ನೆಕ್ಸ್ಟ್ ನಾವು ಇಲ್ಲಿ ಸ್ಟಿಚ್ ಮಾಡೋದು ನಾರ್ಮಲ್ ಆಗಿ ಲೀಫ್ನೇ ಹೇಗೆ ನಾವು ಹಾಕ್ತೀವಿ ಜರ್ದೋಜಿಯಲ್ಲಿ ಅನ್ನೋದು ಇಲ್ಲಿ ಸಿಂಪಲ್ ಆಗಿ ತೋರಿಸ್ತೀನಿ. ಅದಕ್ಕೆ ಔಟ್ಲೈನ್ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಕೊಟ್ಟಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ಗೆ ನಾನು ಈ ಸ್ವಿಂಗ್ ಥ್ರೆಡ್ಡಲ್ಲಿನೇ ಔಟ್ಲೈನ್ ಕೊಡ್ತಾ ಇದ್ದೀನಿ. ನೀವು ಜರ್ದೋಜಿ ಔಟ್ಲೈನ್ಗೆ ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ನಿಮಗೆ ಸ್ಟಿಚ್ ಅನ್ನೋದು ಬಂದರೆ ಸಾಕು ಅನ್ನೋದಕ್ಕೆ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಇದೇ ಸ್ಟಿಚ್ ನಾವು ಎಂಬೋಸ್ಡ್ ಫಿಲ್ಲಿಂಗಲ್ಲಿನೂ ಯೂಸ್ ಮಾಡ್ತೀವಿ, ಲೀಫ್ ಫಿಲ್ಲಿಂಗಕ್ಕೂ ಇದೇ ಸ್ಟಿಚ್ನೇ ಯೂಸ್ ಮಾಡ್ತೀವಿ. ಜರ್ದೋಜಿಯಲ್ಲಿ ಈ ಟಿಪ್ಸ್ನೇ ನೀವು ಫಾಲೋ ಆಗಿ ಸ್ಟಿಚ್ ಮಾಡಿದ್ರೆ ನಿಮಗೆ ಬೇಗ ಬರುತ್ತೆ. ನೋಡೋದು ಬೇರು, ಪ್ರಾಕ್ಟೀಸ್ ಮಾಡೋದು ಬೇರು. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ವರ್ಕ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ನೋಡಿದ ತಕ್ಷಣ ವರ್ಕ್ ಬರಬೇಕು ಅಂದರೆ ಆಗಲ್ಲ. ಇದು ಸ್ವಲ್ಪ ಹ್ಯಾಂಡ್ ವರ್ಕ್ಸ್ ಅನ್ನೋದು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಎಲ್ಲ ಸ್ಟಿಚಸ್ಸು ಕಲ್ತ್ಕೋಬೇಕು. ಯಾಕಂದರೆ ಎಲ್ಲ ಸ್ಟಿಚಸ್ಸು ನಾವು ಬ್ಲೌಸಲ್ಲಿ ಇದೇ ಸ್ಟಿಚ್ ಮಾಡಬೇಕು, ಇದೇ ಥರ ಮಾಡಬೇಕು ಅನ್ನೋ ರೂಲ್ ಏನೂ ಇಲ್ಲ. ನೀವು ಎಲ್ಲ ಸ್ಟಿಚಸ್ಸು ಕಲ್ತ್ಕೊಂಡ್ರೆ ನಿಮ್ಗೆ ಯಾವ ಬ್ಲೌಸ್ಗೆ ಯಾವ ಸ್ಟಿಚ್ ಹಾಕ್ಕೋಬೇಕು ಅನ್ನೋದು ನಿಮ್ಮ ಇಷ್ಟ. ಅದನ್ನೇ ನೀವು ಕ್ರಿಯೇಟಿವಿಟಿ ಮಾಡಿಕೊಂಡು ಸ್ಟಿಚ್ನೇ ನೀವು ಡಿಫ್ರೆಂಟ್ ಇಮೇಜಸ್ ಅಲ್ಲಿನೂ ಡಿಸೈನ್ಸ್ ಅಲ್ಲಿನೂ ಇಂಪ್ಲಿಮೆಂಟ್ ಮಾಡ್ಬೋದು. ಇದಕ್ಕೆ ಔಟ್ಲೈನ್ ನೀವು ಸಿಲ್ಕ್ ಥ್ರೆಡ್ ಅಲ್ಲಿ ಕೊಡಿ. ನಾನು ಜಸ್ಟ್ ಎಕ್ಸಾಂಪಲ್ಗೆ ನಿಮಗೆ ನಾನು ಈ ಸ್ವಿಂಗ್ ಮಿಷನ್ ಥ್ರೆಡ್ ಅಲ್ಲಿನೇ ಔಟ್ಲೈನ್ ಅನ್ನೋದು ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋ ಅಲ್ಲಿ ಜರ್ದೋಜಿನೇ ಹೇಗೆ ಹ್ಯಾಂಡಲ್ ಮಾಡೋದು, ಜರ್ದೋಜಿಯಲ್ಲಿ ನೀವು ಆರಿ ನೀಡಿಲಲ್ಲಿ ಜರ್ದೋಜಿನೇ ಏನೇನು ಸ್ಟಿಚಸ್ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ನು 2 ಸ್ಟಿಚಸ್ ಇದೆ, ಮ್ಯಾಟ್ ಫಿಲ್ಲಿಂಗ್ ಸ್ಟಿಚಸ್. ಅದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾರ್ಮಲ್ ನೀಡಿಲಲ್ಲಿ ಜರ್ದೋಜಿನಿ ಹೇಗೆ ಯೂಸ್ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿ ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಇಲ್ಲಿ ಎಂಡ್ ನಾಟ್ ಹಾಕ್ಬಿಟ್ಟು ನಾನು ಇದನ್ನೇ ಕ್ಲೋಸ್ ಮಾಡ್ತೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಸ್ವಲ್ಪ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ಯಾರಿಗಾದ್ರೂ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಯೂಸ್ ಆಗುತ್ತೆ. ನೀವು ಮನೇಲೆ ಕೂತ್ಕೊಂಡು ಆರಿ ವರ್ಕ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕಲ್ತ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.